ಮೈಸೂರು ದಸರಾ ಎಷ್ಟೊಂದು ಸುಂದರ. ನಮಸ್ಕಾರ ಅನ್ನದಾತ್ರೆ, ಹೋಗ್ತಾ ಇದ್ದೀವಿ. ಸೊ ಇನ್ನೊಬ್ಬರು ದಸರಾ ಗೊಂಬೆಗಳ್ನ ಇಟ್ಟಿದ್ದಾರಂತೆ. ಅವ್ರು ನೋಡೋಣ ಬನ್ನಿ ಯಾವ ಥರ ಇಟ್ಟಿದ್ದಾರೆ ಗೊಂಬೆಗಳ್ನ ಅಂತ. ನಮಸ್ಕಾರ ಸರ್, ನಮಗೆ ಕರೆದಿದ್ರು. ಸೊ ಅವ್ರ ಮನೆಗೆ ಬಂದಿದ್ದೀವಿ, ಈಗ ಎಂಟ್ರಿ ಕೊಡ್ತಾ ಇದ್ದೀವಿ. ವಾಟ್ಸಪ್ಪಲ್ಲಿ ಫೋಟೋಗಳೆಲ್ಲ ನಾವು ಹೆಂಗೆ ಹೇಳಿದ್ವು ಪ್ರೋಮೋಲ್ ತೋರಿಸಿ, ಸೊ ಅದೇ ಥರ ಹೇಳಿದ್ದಾರೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಇವ್ರ ಮೇಲೆ ಗೊಂಬೆ ಹೆಂಗೆ ಇಟ್ಟಿದ್ದಾರೆ ನೋಡೋಣ. ನಮಸ್ಕಾರ. ಅಲ್ಲಿ ರಾಜ ಹಿಮವಂತ ಮತ್ತು ರಾಣಿ ಮೈನಾ ಅವರು ದೇವರಿಗೆ ಪ್ರೇ ಮಾಡಿ ಪೂಜೆ ಮಾಡಿ ನನಗೆ ಅಮ್ಮನವರೇ ಹುಟ್ಟಬೇಕು ಅಂತ ಕೇಳ್ತಾರೆ. ಅಮ್ಮನವರೇ ಹುಟ್ಟಬೇಕು ಅಂತ ಕೇಳಿ ನನಗೆ ಅವರು ಶಿವಾಗೆ ಹಸ್ಬೆಂಡ್ ಬರಬೇಕು, ಮದುವೆ ಮಾಡ್ಕೋಬೇಕು ಅಂತ ಕೇಳಿದಾಗ ಅಮ್ಮನವರು ಅವ್ರಿಗೆ ಹುಡ್ತಾರೆ. ಅವರೇ ಶೈಲಪುತ್ರಿ, ಹಿಮವಂತನ ಮಗಳೇ ಶೈಲಪುತ್ರಿ. ಅಲ್ಲಿಂದ ಬಂದಮೇಲೆ ಅವರು ಅವ್ರಿಗೆಲ್ಲ ಬೆಳೆದಾದಮೇಲೆ ಅವ್ರಿಗೆ ನಾರದ ಬಂದು ಹೇಳ್ತಾರೆ ಅವರಿಗೆ, ನೀವು ಮಾಡಬೇಕು ಅಂದರೆ ತಪಸ್ಸು ಮಾಡಿದ್ರೆ ನಿಮಗೆ ಶಿವನ ಅನುಗ್ರಹ ಸಿಗುತ್ತೆ ಅಂತ. ಆಗ ಅವಳು ಬ್ರಹ್ಮಚಾರಿಣಿಯಾಗಿ ತುಂಬ ವರ್ಷಗಳಂತ ತಪಸ್ಸು ಮಾಡಿ ಊಟ ಎಲ್ಲ ಬಿಟ್ಟು ಮಾಡಿದ್ಮೇಲೆ ಆಮೇಲೆ ಶಿವ ಬಂದು ಅನುಗ್ರಹ ಕೊಟ್ಟು ಮದುವೆ ಆಗ್ತಾರೆ. ಅವರು ಕಾಮೇಶ್ವರ ರೂಪದಲ್ಲಿ ಬರ್ತಾರೆ. ಭಯ ಆಗತ್ತಂತೆ ಅಮ್ಮಂಗೆ ತುಂಬ ನೋಡಿ. ಹಂಗಾಗಿ ಕೇಳ್ಕೊಂಡಾಗ ಕಾಮೇಶ್ವರ ರೂಪದಲ್ಲಿ ಬಂದು ಮದುವೆ ಮಾಡಿಕೊಂಡು ಅದಾದಮೇಲೆ ಚಂದ್ರಗಂಟ ಆಗ್ತಾಳೆ. ಚಂದ್ರಗಂಟ ಆಗಾಗ ಮನೆಯೆಲ್ಲ ನೋಡಿಕೊಂಡು, ಮನೆ ಕೆಲಸ ಎಲ್ಲ ನೋಡಿಕೊಂಡು ಅವರು ಮನೆ ಕೆಲಸ ಆಗಿ ಗಣನೆಲ್ಲ ನೋಡಿಕೊಂಡು ಆಮೇಲೆ ಒಂದಿನ ಪೂಜೆ ಮಾಡ್ತಾಯಿದ್ರೆ ಜಟ್ಕಾಸುರ ಬರ್ತಾನೆ ಸಾಯಿಸ್ಲಿಕ್ಕೆ. ಅವನು ಗಂಟನಾದ ಮಾಡಿ ಅಮ್ಮನವ್ರನ್ನ ಸಾಯಿಸ್ತಾರೆ. ಹಾಗಾಗಿ ಅದನ್ನು ತೋರಿಸಿದ್ದೀನಿ. ಅವರು ಹಿ ಕಮ್ಸ್ ಇನ್ ಅ ಬ್ಯಾಟ್ ಫಾರ್ಮ್. ಆಮೇಲೆ ಅಲ್ಲಿಂದ ಕೂಷ್ಮಾಂಡ, ನೆಕ್ಸ್ಟ್ ಅವತಾರ ಕೂಷ್ಮಾಂಡ ಅಂದರೆ ಶಿವ, ದ ಒನ್ ಹೂ ಗಿವ್ಸ್ ಲೈಟ್ ಟು ಸನ್ ಕೊಡೋದು. ಆಮೇಲೆ ಯೂನಿವರ್ಸ್ಗೆ ಅವಳೇ ಮೇಯ್ನ್. ಆಮೇಲೆ ಮಕ್ಕಳಾದಾಗ ಸ್ಕಂದ ಹುಟ್ಟಿದಾಗ ಸ್ಕಂದ ಮಾತಾ ಆಗ್ತಾಳೆ ಮಕ್ಕಳು. ಆಮೇಲೆ ಕಾತ್ಯಾಯನಿ ಇವೆಲ್ಲ ಹೋದ್ಮೇಲೆ ಶಿವನ ಕೇಳ್ತಾಳಂತೆ ನಾನು ಯಾರು ಅಂತ ಕೇಳಿದಾಗ ನನ್ನ ಹೆಂಡತಿ ಅವ್ರ ಅಮ್ಮ ಅಲ್ಲ, ನಾನು ಯಾರು ಅಂತ. ಹಂಗಾಗಿ ಅವನು ಮಹಿಷಾಸುರ ತುಂಬಾ ಧ್ವಂಸ ಮಾಡ್ತಾ ಇದ್ದೇನೆ, ನಾನು ಹೋಗಿ ನಾನು ಸಂಹರಿಸ್ತೀನಿ ಅಂದ್ಬಿಟ್ಟು ಕಾತ್ಯಾಯನ್ ಪೂಜೆ ಮಾಡಿಕೊಂಡಾಗ ಋಷಿ ಕಾತ್ಯಾಯನ್ ಮಗಳಾಗಿ ಕಾತ್ಯಾಯನಿಯಾಗಿ ಹುಡ್ತಾಳೆ. ಹುಟ್ಟಾದ್ಮೇಲೆ ಪ್ರತಿಯೊಬ್ಬ ದೇವರು ಅವ್ರಿಗೆ ಒಂದೊಂದು ಆಯುಧ ಕೊಡ್ತಾರೆ. ಬ್ರಹ್ಮ ಕಮಂಡಲ, ಇದು ವಿಷ್ಣು ಅವ್ರದ ವಿಷ್ಣು ಚಕ್ರ, ಅವರು ತ್ರಿಶೂಲ, ಹಾಗೆ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಕೊಟ್ಟು ಅವ್ರನ್ನ ಮಹಿಷಾಸುರ ಮರ್ದಿನಿ ಮಾಡಿ ಬುಲ್ ರೂಪದಲ್ಲಿ ಬಂದು ಮಹಿಷಾಸುರ ಮರ್ದನೆ ಆಗುತ್ತೆ. ಬುಲ್ಲು ಎತ್ತು. ಅದಾದ್ಮೇಲೆ ಇದೆಲ್ಲ ಆದಮೇಲೆ ಕಾಳರಾತ್ರಿ ರಕ್ತಬೀಜ ಅನ್ನೋದು ತುಂಬಾ ಧ್ವಂಸ ಮಾಡ್ತಾ ಇರ್ತಾನೆ. ಕೇಳ್ಕೊಂಡಾಗ ರಕ್ತಬೀಜ ಹೇಗೆ ಅಂತಂದರೆ ಒಂದು ರಕ್ತ ಕೆಳಗೆ ಬಿದ್ರೂ ಅವನು ಹುಟ್ಕೊಂಬರ್ತಾನೆ. ಸೊ ರಕ್ತನ ಕುಡಿದು ಅವಳನ್ನ ಸಾಯಿಸ್ತಾಳೆ. ಅದೆಲ್ಲ ಆದಾಗ ತುಂಬಾ ಕ್ರೂರ ರೂಪ ಅಲ್ವಾ. ತುಂಬ ಕ್ರೂರ ರೂಪದಿಂದ ಮತ್ತೆ ಎಲ್ಲರೂ ಹೇಳೋ ಅಷ್ಟೊತ್ತಿಗೆ ಗಂಗಾ ನದಿಯಲ್ಲಿ ಮುಳುಗಿ ತಪಸ್ಸು ಮಾಡಿ ತುಂಬ ಚೆನ್ನಾಗಿ ಆಚೆ ಬಂದು ಮಹಾಗೌರಿ ಆಗ್ತಾಳೆ. ಲಾಸ್ಟಲ್ಲಿ ಸಿದ್ಧದಾತ್ರಿ 3 ಜನ ತ್ರಿಮೂರ್ತಿಗಳು ತಪಸ್ಸು ಮಾಡಿದ್ರೆ ಸರಸ್ವತಿ ಪಾರ್ವತಿ ಅಂಶಗಳನ್ನು ಕೊಡೋದೇ ಅವಳು. ಎಲ್ಲ ಮಾಡಿ ಪೂರ್ತಿ ಸೃಷ್ಟಿ ಮಾಡೋಳು ನಮ್ಮ ಸಿದ್ಧದಾತ್ರಿ. ಕೊನೆ ನವದುರ್ಗ. ಶ್ಯಾಮಶಾಸ್ತ್ರಿ ನಮ್ಮ ಕರ್ನಾಟಕ ಸಂಗೀತದ ದಿಗ್ಗಜರು. ಶ್ಯಾಮಶಾಸ್ತ್ರಿ, ಮುತ್ತುಸ್ವಾಮಿ ದೀಕ್ಷಿತರು, ತ್ಯಾಗರಾಜರು, ತ್ರಿಮೂರ್ತಿಗಳು, ಸಂಗೀತದ ತ್ರಿಮೂರ್ತಿಗಳು.
ಬನ್ನಿ ಇವ್ರು ಹಿಡೀರಿ, ನೆಕ್ಸ್ಟ್ ಅವ್ರು ತೋರಿಸ್ಕೊಂಡು ಹೋಗ್ತಾರೆ ಆ ಕಡೆ. ಇದು ನಮ್ದು ಬಹಳ ಹಳೆ ಬೊಂಬೆ ಇದು. ಇದು ನೋಡಿ ಆ ಕಾಲದಲ್ಲಿ ಕೊನೆಗೆ ಇದು ಒಂದು 70-80 ವರ್ಷ ಇರುತ್ತೆ ನೋಡಿ. ಇದು ತಗಲ್ ಹಾಕೋ ಅಂತ ಬೊಂಬೆ ಇದು. ಸುಮಾರು ಬೊಂಬೆಗೆ ರೀಪೇಂಟ್ ಮಾಡಿಸ್ಬಿಟ್ಟಿದೀವಿ, ಇದೊಂದು ಉಳಿದಿದೆ, ಇನ್ನು ಮಾಡಿಸ್ಬೇಕು. ಸರಿ 70 ವರ್ಷದ್ದು ಇದು ಮಿನಿಮಮ್ 70-80 ವರ್ಷ. ಯಾವ ಹಂಗಾರೆ ಯಾವಾಗ 70 ವರ್ಷ ಅಂದ್ರೆ ಯಾರ್ದಿದು? ನಮ್ಮ ಅಜ್ಜಿದು, ನಮ್ಮ ಅಪ್ಪ ಅವರ ಅಮ್ಮಂದು. ಇದು ಅಷ್ಟೇ, ಇದೊಂದು 100 ವರ್ಷ ಆಗಿರುತ್ತೆ ಸರ್. ಇದಕ್ಕೆ ಲಕ್ಷ್ಮೀನಾರಾಯಣ ಅದಕ್ಕೆ ರೀಪೇಂಟ್ ಮಾಡಿಸಿದೀವಿ. ಇದಕ್ಕೊಂದು 100 ವರ್ಷ ಆಗಿರುತ್ತೆ ಇದು. 100 ವರ್ಷ ಆಗಿದೆ ಅದಕ್ಕೆಲ್ಲ. ಮಿನಿಮಮ್ 100 ವರ್ಷ ಆಗಿದೆ ಸರ್. ಆ ಕಾಲದ್ದು ಇತಿಹಾಸ. ಮತ್ತೆ ಇಟ್ಟಿದ್ದೀರಾ? ಅಲ್ಲೂ ಇಟ್ಟಿದ್ದೀನಿ ಸರ್. ಹೌದಾ? ಬನ್ನಿ ಮೇಡಮ್. ಅದು ಥೀಮ್ ತಗೊಂಡು ಅದನ್ನ ಮಾಡಿದೆ. ಇದನ್ನ ಬೊಂಬೆ ಹಂಗಾಗೆ ಜೋಡಿಸಿದೀನಿ. ಅಲ್ಲಿ ರಾಮ ಲಕ್ಷ್ಮಣ ಇದಾರಲ್ವಾ, ಅದು ಒಂದು ನಮ್ಮ ಅಜ್ಜಿದು ಒಂದು 100 ವರ್ಷ ಆಗಿದೆ. ಅದು ಅಷ್ಟೇ. ವಿಷ್ಣು ಅಮ್ಮನವರು, ಅದು ಅಮ್ಮನವರು ಎಲ್ಲಾನು ನಮ್ಮ ಅಜ್ಜಿದು 100 ವರ್ಷದ ಮೇಲಿಂದವೆಲ್ಲ 100 ವರ್ಷ ಆಗಿರುತ್ತೆ. ಪೇಂಟಿಂಗ್ ಮಾಡಿದ್ದೀರಾ? ರೀಪೇಂಟ್ ಮಾಡ್ಸಿರೋದು ಸುಮಾರು ಇದೆ ಇನ್ನೂನು. ಹಂಗಾಗಿ ಅವನ್ನ ಇಟ್ಟಿಲ್ಲ. ನನಗೀಗೆಲ್ಲ ನನ್ನ ಥೀಮ್ ಪ್ರಕಾರ ಹೊಸ ಬೊಂಬೆಗಳನ್ನೆಲ್ಲ ಇಟ್ಟಿದ್ದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೇಡಮ್ ನೀವು ಹಬ್ಬ ಇದು? ನಾನು ನಮ್ಮ ಮದ್ವಾಗಿಂದ ಮಾಡ್ತಾ ಇದ್ದೀನಿ. 15 ವರ್ಷ. ಅದಕ್ಕೆ ಮುಂದೆ ನಮ್ಮ ಅಮ್ಮ ಇಡೋರು, ಅದಾದ್ಮೇಲೆ ನಾನು. ನೀವು ಇಡ್ತಾ ಇದ್ದೀರಾ? ಸೊ ಇದನ್ನೆಲ್ಲ ಹೆಂಗ್ ಕಾಪಾಡ್ಕೊಳ್ತೀರಿ? ಇವೆಲ್ಲ ಗೊಂಬೆ ಎಲ್ಲ ಇಡ್ತೀರಾ ಸರ್? ನಾವೆಲ್ಲ ಇದನ್ನ 3 ತರ ಪ್ಯಾಕಿಂಗ್ ಮಾಡ್ತೀವಿ ಸರ್. ಒಂದು ವೈಟ್ ಪೇಪರ್ ಹಾಕಿ, ಅದ್ರ ಮೇಲೆ ಬಬಲ್ ರಾಪು, ಅದ್ರ ಮೇಲೆ ನ್ಯೂಸ್ ಪೇಪರು, ಅದ್ರ ಮೇಲೆ ಬಟ್ಟೆ ಸುತ್ತಿ ನೀಟಾಗಿ ಅಟಕ್ ಮೇಲೆ ಸ್ಟಾಪ್ ಮಾಡಿ ಇಡಬೇಕು. ಅದೊಂದು 10 ದಿನ ಆಗತ್ತೆ ಸರ್. ಹೌದಾ? ರೀಪ್ಯಾಕ್ ಮಾಡೋದಕ್ಕೆ. ಅಷ್ಟು ಮಾಡದೇ ಇದ್ರೆ ಉಳಿಯೋದು ಕಷ್ಟ. ಅಷ್ಟು ಮಾಡಿದ್ರೇನೆ ಕಷ್ಟ. ನಿಜ ಅಲ್ಲಿ ಎಷ್ಟು ವರ್ಷದಿಂದ ಉಳಿಸ್ಕೊಂಡು ಎಲ್ಲ ಮಣ್ಣಿನ ಬೊಂಬೆನೆ. ಹೌದಾ? ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದೇನೋ ನನಗೆ ಅದೇನೋ ಸಂಭವ ಇಷ್ಟ ಆಗಲ್ಲ. ಆ ದೊಡ್ಡ ಬೊಂಬೆ ಒಂದು ಬಿಟ್ರೆ ಮಿಕ್ಕಿದೆಲ್ಲಾನು ಮಣ್ಣಿನ ಬೊಂಬೆನೆ. ಅದು 12 ಲಿಂಗಗಳದು. ಅದಿಲ್ಲ ಈಶ್ವರ, ಅದನ್ನು ತುಂಬಾ ಹಳೆದು ಸರ್. ಅದು ನಮ್ಮ ಅಜ್ಜಿದೇನೆ. ಈಶ್ವರ ತುಂಬಾ ಚೆನ್ನಾಗಿದೆ. ಅದು ಈಶ್ವರ ಗೊತ್ತಾಗ್ಬಿಡುತ್ತೆ, ಅದು ಹಳೆ ಕಾಲದ್ದು. ಅದನ್ನು ಪೇಂಟ್ ಮಾಡಿಸಿದ್ರೆ ಚೆನ್ನಾಗಿದೆ ಅಂತ. ಹೌದು, ತುಂಬಾ ಅದ್ಭುತ ಆಗಿದೆ. ಇದು ನಾನೇ ಡೆಕೋರೇಟ್ ಮಾಡಿದ್ದು ಸರ್, ಪೇಪರ್ ತಗೊಂಡು. ಇದು ಬಾಲ ಭೀಮ ಇರಬೇಕಲ್ವಾ? ಬಾಲ ಎತ್ತಕ್ಕೆ ಹೋದಾಗ ಹೌದು ಅವ್ರು ಪರೀಕ್ಷೆ ಮಾಡ್ತಾರೆ. ಇದು ಸರಯೂ ರಿವರ್ ದಾಟುವಾಗ ಗುಹಾ ಮತ್ತೆ ಲಕ್ಷ್ಮಣ ರಾಮ. ಇದು ಗೋವರ್ಧನಗಿರಿ ಗೊತ್ತಾ? ಇದು ಹನುಮಾಚಾರ್ಯರು ಸರ್. ಹನುಮಾಚಾರ್ಯರು ವೆಂಕಟ ಸ್ವಾಮಿಗೆ ತಿನ್ನಿಸ್ತಾ ಇರೋದು. ಓಕೆ ಸರಿ. ಇದು ಲಕ್ಷ್ಮೀ ವೆಂಕಟೇಶ್ವರ, ಅದು ದಶಾವತಾರ. ಇದು ಸುದರ್ಶನ. ಕೈ ತೋರಿಸ್ಬಿಡಿ, ಹಂಗೆ ಹೇಳಿ. ಸುದರ್ಶನ ಅಂತ ಅದು ಸುದರ್ಶನ ಅಲ್ವಾರ್ ಅಂತ. ಹೊಸದಾ ಮೇಡಮ್ ಅದು? ಹೌದು, ಹೊಸದು. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಅದು ಪಕ್ಕದಲ್ಲಿ ಇರೋದು ಅಮ್ಮನವರು, ದುರ್ಗಾದೇವಿ ಮಧ್ಯದಲ್ಲಿ ಪಾರ್ವತಿ ದೇವಿ, ಆ ಕಡೆ ಸರಸ್ವತಿ ಒಂದ್ ಕಡೆ, ಇನ್ನೊಂದು ಕಡೆ ಲಕ್ಷ್ಮಿ. ಅರ್ಧನಾರೀಶ್ವರ, ಲಕ್ಷ್ಮೀ ಸರಸ್ವತಿ. ಇದು 6 ಮುರುಗನ್ ಅಂತಾರೆ ಸರ್. ಅದು ಪಳನಿ, ಅದು ಇದು ಸೆಟ್. ಇದು ರಾಧಾಕೃಷ್ಣ ಜೊತೆಗೆ ಒಂದು ನೋಡಿ ಬೊಂಬೆ. ಹೌದು, ತುಂಬಾ ಚೆನ್ನಾಗಿದೆ. ಅರ್ಧನಾರೀಶ್ವರ ಅಂತಾರಲ್ಲ ಹಂಗೆ. ಅರ್ಧನಾರೀಶ್ವರ ತರ. ಇದು ಘಟೋತ್ಕಚ ಮಾಯಾ ಬಜಾರ್ ಇದ್ದದು. ಮಾಯಾ ಬಜಾರ್ ಮೇಲೆ ಸಂಜೀವನಿ ಪರ್ವತ, ಲಕ್ಷ್ಮೀ ದೇವಿನ ಮಧ್ಯದಲ್ಲಿ. ಇದು ಕೃಷ್ಣ ಕುಚೇಲನ್ ಕಾಲ್ ತೊಳಿತಾ ಇರೋದು. ದಕ್ಷಿಣಾಮೂರ್ತಿ ಕೆಳಗಡೆ. ಈ ಭಾರತ್ ಮಾತೆ ನೋಡಿ ಸರ್, 1947 ಅಲ್ಲಿ ತಗೊಂಡಿರೋ ಭಾರತ್ ಮಾತೆ. 2 ಪೊಲೀಸರು ಸೇರಿ 1947 ಸ್ವತಂತ್ರ ಬಂದಾಗ ಅಂತ ಬಂದಾದ್ಮೇಲೆ ನಮ್ಮ ಅಜ್ಜಿ ತಗೊಂಡಿರೋ ಬೊಂಬೆ ಅದು. ಸ್ವತಂತ್ರ ಬಂದಾಗ ಅಂದ್ರೆ 1947. ನೀವು ಹುಟ್ಟಿರ್ಲಿಲ್ಲ ಅವಾಗ? ಇಲ್ಲ, ಯಾರು ಹುಟ್ಟಿರ್ಲಿಲ್ಲ ಅವಾಗ ಸ್ವತಂತ್ರ ಬಂದಾಗ. ಅವರು ನಮ್ಮ ಅಜ್ಜಿ ತಗೊಂಡಿರೋ ಬೊಂಬೆ. ಅದಕ್ಕೂ ಮತ್ತೆ ರೀಪೇಂಟ್ ಮಾಡಿಸಿದೀವಿ ಸರ್. ಭಾರತ್ ಮಾತೆ ಇದ್ದಾಳೆ, ತುಂಬಾ ಚೆನ್ನಾಗಿದೆ ನೋಡಿ. ಆ ಗೊಂಬೆಗಳು ಅದ್ಭುತವಾಗಿದೆ. ಅಂದ್ರೆ ಅವಾಗಿಂದನೇ ಹಬ್ಬ ಆಚರಣೆ ಶುರು ಆಗ್ಬಿಟ್ಟಿತ್ತು ನಮ್ದೆಲ್ಲ ನೋಡಿ. ಮೈಸೂರು ನಾಡ ಹಬ್ಬ. ಇದು ಊಟ ಮಾಡ್ತಾ ಇರೋದು, ಅಲ್ಲಿ ಆಟ ಆಡ್ತಾ ಇರೋದು ಸರ್. ಅಳಿಗುಳಿ ಮನೆ ಮತ್ತೆ ಚೌಕಾಬಾರ ಇಟ್ಟಿದ್ದೀನಿ. ಅಲ್ಲಿ ಸಮುದ್ರ ಮಂಥನ. ಸಮುದ್ರ ಮಂಥನ ಅಲ್ಲಿ ಬರ್ತಾರಲ್ಲ ಮೋಹಿನಿ ಕೂಡ. ಇಲ್ಲಿ ಕೆಳಗಡೆ ಶ್ರೀರಂಗಂದಿದು ಅವರು ಜಾತ್ರೆ ಆಗದಾಗ ಅದು. ಇದು ಬ್ರಾಸಿನ್ ಹಿತ್ತಾಳೆ ಎಲ್ಲ ಹಳೆ ಕಾಲದ್ದೆಲ್ಲ. ಹಳೆ ಕಾಲದ್ದು ಈಗಿನ ಕಾಲದ್ದು ಎಲ್ಲ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿದೆ ಮೇಡಮ್. ಆ ದೀಪ ಇದೆಯಲ್ಲ, ದೀಪ ಇರೋದು ಮಾತ್ರ ಹಳೇದು ನಮ್ಮ ಅಜ್ಜಿದು. ಇದೆಲ್ಲ ಹೊಸ ಸೇರ್ಸ್ಕೊಂಡಿದೀವಿ ಒಂದೊಂದೊಂದೊಂದು. ಥ್ಯಾಂಕ್ ಯು ಸೋ ಮಚ್ ಸರ್. ವಾಟ್ಸಪ್ ಅಲ್ಲಿ ಫೋಟೋ ಕಳಿಸಿದ್ದಕ್ಕೆ ಬಂದಿದ್ದೀರಾ, ಬಹಳ ಧನ್ಯವಾದಗಳು. ನಿಮಗೆ ಧನ್ಯವಾದಗಳು. ನೀವಿದ್ರೆ ನಾವು ಧನ್ಯವಾದಗಳು. ನಿಮ್ಗೆ ನಾವು ಹೇಳ್ಬೇಕು, ಅನ್ನದಾತ್ರ ನೀವೇ ನಮ್ಮನ್ನ ಬೆಳೆಸಬೇಕು, ನಮ್ಮ ಫ್ರೀಡಮ್ ಟಿವಿನ ನಮ್ಮನ್ನೆಲ್ಲ. ತುಂಬಾ ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ. ಓಕೆ, ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ಎಷ್ಟು ಜನ ಇದ್ದೀರಾ ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ನಾನು ನಮ್ಮ ಅಪ್ಪನ ಜೊತೆ ಇದ್ದೀನಿ ಸರ್. ನಮ್ಮ ಅಪ್ಪ, ನಾನು, ನನ್ನ ಮಗ, ನಮ್ಮ ಯಜಮಾನರು, ಇವರೆಲ್ಲ ನಮ್ಮ ಅತ್ತೆ ಮನೆ ಕಡೆ ಇವತ್ತು ಹಬ್ಬಕ್ಕೆ ಅಂತ ಬಂದಿದ್ದಾರೆ. ಇವ್ರು ನಮ್ಮ ಅತ್ತೆ. ನಮಸ್ಕಾರ. ಅವ್ರು ಹೋರ್ಗಿತ್ತಿರು. ಇವರು ನಮ್ಮ ಯಜಮಾನರು ಸೋದರತ್ತೆ. ಓಹೋ, ಹೌದಾ? ಸೊ ಸಂತೋಷ ಆಯ್ತು. ಸೊ ಇದು ನೀವು ಎಷ್ಟು ವರ್ಷದಿಂದ ಆಚರಿಸ್ತಾ ಇದ್ರಿ ಹಬ್ಬ? ಟೋಟಲ್ 15 ವರ್ಷದಿಂದ. ಇವರು ಇನ್ನೂ ಜಾಸ್ತಿ. ನೀವು ಎಷ್ಟು ವರ್ಷದಿಂದ ಆಚರಿಸ್ತಾ ಇದ್ದೀರಾ?
30 ವರ್ಷ. 30 ವರ್ಷದಿಂದ ಬಾ 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 ಬಾ. ನೀವು ನಾವು 35. 35, 5 ಜಾಸ್ತಿ. ನಿಮ್ದು 40 ವರ್ಷ. ನಿಮ್ದು 50 ವರ್ಷನಾ? ಹೌದಾ? ಓಕೆ ಓಕೆ. ಸೊ ಹಬ್ಬನ ಹೀಗೆ ಆಚರಿಸ್ತಾ ಇದ್ದೀರಾ. ಸೊ ಇದು ಈಗ ಈ ಗೊಂಬೆಗಳನ್ನೆಲ್ಲ ನೀವು ಹೇಳಿದ್ರಲ್ಲ, ಸೊ ಪ್ರತಿ ವರ್ಷ ಪೂಜೆ ಮಾಡಲೇಬೇಕು. 100% ಈಗ ಈ ಗೊಂಬೆಗಳನ್ನ ನೆಕ್ಸ್ಟ್ ಬೇರೆ ಇವ್ರಿಗೆ ಕೊಡ್ತೀರಾ ಜನರೇಷನ್ಗೆ? ಎಸ್ ಎಸ್ 100% ಮಗ ಕಾಯ್ತಾ ಇದ್ದಾನೆ. ಓ, ನಿಮ್ಮ ಮಗ ಕಾಯ್ತಾ ಇದ್ದಾನೆ ಗೊಂಬೆಗಳಿಗೆ. ಸೊ ಓಕೆ ಓಕೆ. ಅವನೇ ಹೆಲ್ಪ್ ಮಾಡೋದಲ್ವಾ ಸರ್? ಹೌದಾ? ಓ ಕರೆಕ್ಟ್ ಕರೆಕ್ಟ್, ನಿಜ ನಿಜ ನಿಜ. ಸೊ ಇದೊಂಥರ ಆಸ್ತಿ ಇದ್ದಂಗೆ. ಓ ಸರ್, ಅವ್ರ ಆಶೀರ್ವಾದನೂ ಬೇಕು, ಅವರ ಇವೇ ನಮಗೆಲ್ಲ ಆಸ್ತಿಗಳು ಅಲ್ವಾ? ವರ್ಷ ಇಡ್ತೀವಿ, ವಾಪಸ್ಸು ಕಳಶ ಇಟ್ಟು ಪೂಜೆ ಆಗ್ಬೇಕು, ನೈವೇದ್ಯ ಪೂಜಾ ಕಳಶ ಇಡ್ಲೇಬೇಕು, ನೈವೇದ್ಯ ಆಗ್ಲೇಬೇಕು. ಓಕೆ ಓಕೆ. ಸೊ ರಾಜಾರಾಣಿ ಎಲ್ಲ ಇಟ್ಟಿದ್ದೀರಾ. ಆ ರಾಜಾರಾಣಿಯಿಂದಾನೇ ಕತೆ ಶುರುವಾಗಿದ್ದು ಅಲ್ವಾ? ಕರೆಕ್ಟ್ ಅಲ್ವಾ? ರಾಜಾರಾಣಿ ಅವ್ರು ಯಾರು? ರಾಜಾರಾಣಿ ಯಾರದು? ಅಜ್ಜಿ ತಾತ. ಅಜ್ಜಿ ತಾತನವರು ರಾಜಾರಾಣಿ ಅಂದ್ರೆ? ನಮಗ ಅಜ್ಜಿ ತಾತನೇ. ನಿಮ್ಗೆ ಅಜ್ಜಿ ತಾತ. ನಿಮ್ಮ ತಂದೆಯವ್ರಿಗೆ ಅಜ್ಜಿ ತಾತನೇ ಹಂಗಾರೆ ಲೆಕ್ಕ ನೋಡಕ್ ಹೋದ್ರೆ. ಹೌದಾ? ಸೊ ಅಂದ್ರೆ ಎಷ್ಟೋ ವರ್ಷದಿಂದ, ಇದು ಎಷ್ಟು ವರ್ಷದಿಂದ ಬಂದಿರೋಂಥ ಹಬ್ಬ ಇದು ನಿಮ್ಗೆ ತಿಳಿದ ಪ್ರಕಾರ? ದಸರಾ ಹಬ್ಬ. ದಸರಾ ಹಬ್ಬ ಮಹಾರಾಜ ಶುರು ಮಾಡಿದಲ್ವಾ ಸರ್? ಬಹಳ ವರ್ಷಗಳಿಂದ ಬಂದಿರೋ ಹಬ್ಬ ಇದು ಮೈಸೂರಲ್ಲಿ. ಮೈಸೂರು ನಾಡ ಹಬ್ಬ. ನಾವು ತಮಿಳ್ನಾಡಲ್ಲಿ ಮಾಡ್ತಾ ಇದ್ರು ತಂದೆ. ಇದು ತಮಿಳ್ನಾಡಲ್ಲೂ ಆಚರಿಸ್ತೀರಾ? ತುಂಬಾ ಫೇಮಸ್. ಹೌದಾ? ಹಾ ಓಕೆ ಓಕೆ. ತಂದೆಯವರು ಒಂದು 11 ಸ್ಟೆಪ್ ಸಿಗ್ತಾ ಇದ್ರು. ಹಾ ಹಾ ಹಾ. ಅದರಿಂದ ನಮಗೂ ಅದೇ ಪ್ರಾಕ್ಟೀಸ್ ಬಂತು. ಹೌದಾ? ಅದೇ ನಾವು ಆಚರಿಸ್ತಾ ಇದ್ವಿ. 45 ವರ್ಷದಿಂದ ಓಕೆ. ಈ ಆಚರಿಸಿದ ಏನಮ್ಮ ಏನ ಅಂದ್ರೆ ಏನಂತ ಇದು ಹಬ್ಬದ ಆಶೀರ್ವಾದ? ಕರೆಕ್ಟ್. ಹಾ ಓಕೆ ಓಕೆ ಓಕೆ. ಸರಿ ಓಕೆ. ಯಾಕಂದ್ರೆ ನಾವೆಲ್ಲ ಗಣೇಶನ ಕುಂದರ್ಸಾಗೆಲ್ಲ ನಾವು ನೀರಿಗೆ ಹೋಗಿ ಬಿಟ್ಬಿಟ್ಟೆಲ್ಲ ಮಾಡ್ತೀವಿ. ಸೊ ಇದನ್ನ ಬಟ್ ನೀವು ಕಾಪಾಡ್ಕೊಂಡು ಹಂಗೆ ಹೋಗ್ತಾ ಇರ್ತೀರಾ. ಅದೇ ಮೇಯ್ನು ಅಲ್ವಾ? ಸರಿ ಸರಿ ಸರಿ. ಸೊ ಆಯ್ತಮ್ಮ, ಒಳ್ಳೇದಾಗ್ಲಿ ಎಲ್ರಿಗೂ. ಸೊ ಫ್ರೀಡಮ್ ಟಿವಿ ಅವ್ರಿಗೆ ಏನು ಹೇಳ್ತೀರಾ, ಹೇಳಕ್ಕೆ ಇಷ್ಟಪಡ್ತಾ ಇದ್ರೆ ಹೇಳ್ಬಿಡಿ. ಬಹಳ ಧನ್ಯವಾದಗಳು ಬಂದಿದ್ದಕ್ಕೆ. ನಾವು ನೋಡ್ತಾ ಇರ್ತೀವಿ ಚಾನೆಲ್ನ, ಮತ್ತೆ ಮತ್ತೆ ನೋಡ್ತೀವಿ, ಬಟ್ ಫೋಟೋ ಕಳ್ಸಿದ ಮೇಲೆ ಅದನ್ನ ನಾವು ರೆಸ್ಪಾಂಡ್ ಮಾಡಿ ಬಂದಿದ್ದೀರಾ. ಬಹಳ ಬಹಳ ಸಂತೋಷ. ಧನ್ಯವಾದಗಳು ಎಲ್ರಿಗೂ, ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಹಾಂ, ಬರ್ತೀವಿ ಬಾಯ್. ಬರ್ತೀವಿ ಸರ್. ಸರ್ ನಮಸ್ತೆ. ತೊಂದರೆ ಇಲ್ಲ ಸರ್, ಪರವಾಗಿಲ್ಲ ಸರ್, ತೊಂದರೆ ಇಲ್ಲ. ಹೌದಾ ಸರ್? ನಮಸ್ತೆ. ಹಾಯ್ 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 ಮಾಡಬೇಕು. ಹೌದಾ? ಓಕೆ ಓಕೆ. ಸೊ ನೋಡಿ ಫ್ಯಾಮಿಲಿ ಎಲ್ಲ ಹೆಂಗಿದೆ. ಸೊ ಊಟ ಕೂಡ ಮಾಡ್ತಾ ಇದ್ದಾರೆ. ಪಾಪ ಒಳಗಡೆ ತೊಂದರೆ ಆಯ್ತು ಅನ್ಸುತ್ತೆ. ಅದು ಫಸ್ಟ್ ಅಷ್ಟಾದ್ರೂ ಬಂದು ನಮಗೆಲ್ಲ ತೊಂದರೆ ಇಲ್ವಾ? ಓಕೆ. ಹೌದು. ಅದಕ್ಕೆ ನಾನು ಹೇಳಿದ್ನಲ್ಲ ಟಿವಿಯಲ್ಲಿ ಎಲ್ಲರೂ ಸೇರಿ ಹಬ್ಬ ಆಚರಿಸೋಣ ಅಂತ. ಸೊ ನಿಮ್ಮ ಜೊತೆ ನಾನು ಹಬ್ಬ ಆಚರಿಸಿದೆ. ನಾವೆಲ್ಲ ಜವಾಗ್ಲಿ ಪ್ರತಿಯೊಂದು ಹಬ್ಬನೂ ಜೊತೆಗೆ ಆಚರಿಸೋದು, ಬಿಡೋದಿಲ್ಲ ಸರ್. ಹೌದಾ? ಆಯ್ತು ಮೇಡಮ್, ಹಿಂಗೆ ಇರಲಿ. ಖಂಡಿತ. ಹಾಯ್ ಬರೋಣ ಮೇಡಮ್, ಖಂಡಿತ. ಕರ್ನಾಟಕ ಎಲ್ಲ ಸುತ್ತೀವಿ ನಾವು. ನಮ್ಮ ಫ್ರೀಡಮ್ ಟಿವಿ ಇರೋದೇ ನಿಮಗೋಸ್ಕರ. ನಾಗರಬಾವಿನ ಖಂಡಿತ ಬರೋಣ. ಪ್ರತಿ ವರ್ಷ ನಾವು ಹೀಗೆ ಹಬ್ಬನ ಇದು ನಮ್ಮ ಚಾನಲಲ್ಲಿ ನಾವು ಆಚರಿಸ್ತೇವೆ ನಿಮ್ಮ ಜೊತೆ ಸೇರಿಕೊಂಡು. ಆಯ್ತಾ? ಸೊ ನಿಮ್ಮ ಆಶೀರ್ವಾದ ಸದಾ ನಮ್ಮ ಚಾನೆಲ್ ಮೇಲೆ ಇರಬೇಕು. ಟಿವಿ ಅಂದ್ರೆ ಯಾವ ಟಿವಿ? ಫ್ರೀಡಮ್ ಟಿವಿ. ಎಸ್, ಅದೇ ಬೇಕಾಗಿರೋದು. ಬರೋದಾ? ಟಿವಿ. ಎಸ್. ಸ್ವತಂತ್ರ ಹೆಂಗೆ ಸಿಕ್ತೋ ಹಂಗೆ ನಿಮಗೆ ಸ್ವತಂತ್ರ ನಮ್ಮ ಕಡೆಯಿಂದ ಅಲ್ವಾ? ನಿಮಗೆ ಎಲ್ಲ ಏನೇ ಒಂದು ಕಷ್ಟ ಇದ್ರು, ಏನೇ ಬೇಕಾದರೂ, ಪರಿಹಾರ ಬೇಕಾದರೂ, ಸೊ ನೀವು ಇಲ್ಲಿ ಕರೆ ಮಾಡಿದ್ರೆ ಫ್ರೀಡಮ್ ಟಿವಿ ಅವ್ರು ಬಂದೇ ಬರ್ತಾರೆ. ಆಯ್ತಾ? ಬರ್ತೀವಿ. ಧನ್ಯವಾದಗಳು ಸರ್. ಬಾಯ್ ಸರ್. ಥ್ಯಾಂಕ್ ಯು ಸರ್. ಹಾಂ, ಬರ್ತೀವಿ ಸರ್. ಥ್ಯಾಂಕ್ ಯು. ಬರೋಣ. ಥ್ಯಾಂಕ್ ಯು. ಧನ್ಯವಾದಗಳು. ಬರ್ತೀನಿ. ನೋಡಿ ಹಿಂಗೆ ಒಂದರಿಂದ ಒಂದು ಲಿಂಕ್ ಸಿಗ್ತಾ ಹೋಗುತ್ತೆ. ಇವ್ರು ಗೊಂಬೆ ಇಟ್ಟಿದ್ದಾರೆ. ಇಲ್ಲೇ ವಿದ್ಯಾರ್ಥಿಪುರದಲ್ಲಿ ಇನ್ನೊಂದು ಮನೆ ಕೊಡ್ತಾ ಇದ್ದಾರೆ, ನೀವು ಹೋಗಿ ಅಂತ. ಸೊ ಪರವಾಗಿಲ್ಲ, ಪಾಪ ಅವ್ರಿಗೆ ವಾಟ್ಸಪ್ಪು ಇದು ಪ್ರೋಮೋ ನೋಡಿರಲಿಲ್ಲ ಅನ್ಸುತ್ತೆ. ತೊಂದರೆ ಇಲ್ಲ, ಇವ್ರ ಕಡೆಯಿಂದ ಈಗ ಅವ್ರಿಗೆ ಗೊತ್ತಾಗುತ್ತೆ.
ದಸರಾ ಎಷ್ಟೊಂದು ಸುಂದರ